ಧವಳ ಹಿಮದ ಗಿರಿಯ ಮೇಲೆ ಅರುಣ ಧ್ವಜವ ಹಾರಿಸಿ, ಧವಳ ಹಿಮದ ಗಿರಿಯ ಮೇಲೆ ಅರುಣ ಧ್ವಜವ ಹಾರಿಸಿ. ನಮಸ್ಕಾರ. ಒಮ್ಮೆ ಒಬ್ಬ ಹುಡುಗ ಒಂದು ಹಾಡನ್ನು ಬರೆದಿರ್ತಾರೆ. ಅದಕ್ಕಿಂತ ಮುಂಚೆ ಶಾಲಾ ಕಾಲೇಜುಗಳಲ್ಲಿ ಅನೇಕ ಹಾಡುಗಳನ್ನು ಬರೆದಿರ್ತಾರೆ. ಆದರೆ ಹಾಡನ್ನು ಯಾರಿಗೂ ಒಂದು ಬರ್ಕೊಟ್ಟಿರ್ತಾರೆ, ಅದು ಮರೆತು ಹೋಗಿರ್ತಾರೆ. 1982ನೇ ಇಸ್ವಿಯಲ್ಲಿ ಆ ಊರಿನಲ್ಲಿ, ಸೂರತ್ಕಲ್ ಊರಿನಲ್ಲಿ ಒಂದು ಸಂಘ ಶಿಕ್ಷಾ ವರ್ಗ ನಡೆಯುತ್ತೆ. ಅದಕ್ಕೆ ನೋಡಲಿಕ್ಕೆ ಅಂತ ಆ ಹುಡುಗ ಹೋಗ್ತಾನೆ. ತರುಣನೋ ಯಾರೋ ಹೋಗ್ತಾರೆ. ಹೋದಾಗ ಅವ್ನಿಗೆ ಆಶ್ಚರ್ಯ ಆಗುತ್ತೆ. ಏನು ಅಂದರೆ, ಅವನು ಬರ್ಕೊಟ್ಟಿರುವಂಥ ಹಾಡೇ ಶಿಬಿರದ ಗೀತೆ ಆಗಿಬಿಟ್ಟಿರುತ್ತೆ. ಇದನ್ನು ನೋಡಿ ಆಶ್ಚರ್ಯ ಮತ್ತು ಉಲ್ಲಾಸ, ಸಂತೋಷ ಎಲ್ಲವೂ ಆಗ್ಬಿಡುತ್ತೆ. ಕ್ರಮೇಣ ಶಿಬಿರವನ್ನು, ದರ್ಶನವನ್ನು ಮುಗಿಸ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಸಂಘದ ಯಾದವರಾವ್ ಜೋಶಿ ಅವರು ಸಿಕ್ಕಿ ಅವರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ನಂತರ ಹೂವೆ ಶೇಷಾದ್ರಿಗಳು ಸಿಕ್ಕಿ ಅವರಿಗೆ ಹೇಳ್ತಾರೆ, ಏನಪ್ಪ ನಿನ್ನ ಹಾಡು ಬರೆದಿರೋದು ಇಲ್ಲಿ ಗೇಯ ವಾಕ್ಯವಾಗ್ಬಿಟ್ಟಿದೆ, ಗೇಯ ಹಾಡಾಗ್ಬಿಟ್ಟಿದೆ ಅಲ್ಲಪ್ಪ, ಹಾಗಾಗಿ ಅಭಿನಂದನೆ, ಮುಂದೆ ಹೀಗೆ ಕಂಟಿನ್ಯೂ ಮಾಡಿ ಸಂಘದ ಹಾಡುಗಳನ್ನು ಬರ್ಕೊಡು ಅಂತ ಹೇಳ್ತಾರೆ. ಹೀಗೆ ಸಂಘದ ಹಾಡು ಬರೆದಂಥದ್ದು ನಂತರ ಕ್ರಮೇಣ ನೂರಾರು ಹಾಡುಗಳನ್ನು ಬರೆದ್ರಿ ಅವರು. ಆ ಬರೆದಂಥ ಹಾಡೇ ಧವಳ ಹಿಮದ ಗಿರಿಯ ಮೇಲೆ ಅರುಣ ಧ್ವಜವ ಹಾರಿಸಿ ಅಂತ. ಹೀಗೆ ಮೊದಲನೇ ದೇಶಭಕ್ತಿ ಗೀತೆಯಾಗಿ ಬರೆದಿದ್ದು ಬಾಲಕೃಷ್ಣ ಕಾಮತ್ರವರು. ಬಾಲಕೃಷ್ಣ ಕಾಮತ್ರವರು ಅನೇಕ ಹಾಡುಗಳನ್ನು, ಸಂಘದ ಹಾಡುಗಳನ್ನು ಬರೆದಿದ್ದಾರೆ. ಆದರೆ ಅವರ ಪ್ರಥಮ ದೇಶಭಕ್ತಿ ಗೀತೆಯಾಗಿ ಧವಳ ಹಿಮದ ಗಿರಿಯ ಮೇಲೆ ಅರುಣ ಧ್ವಜವ ಹಾರಿಸಿ. ನೋಡಿ, ಇದು ಸಂಚಲನ ಗೀತೆ ಥರನೇ ತುಂಬ ಚೆನ್ನಾಗಿರುತ್ತೆ. ಇದನ್ನು ಮಕ್ಕಳಿಂದ ಹಿಡಿದು ತರುಣರ ತನಕ ತುಂಬ ಎಂಜಾಯ್ ಮಾಡ್ಕೊಂಡು ಹಾಡಿರ್ತಾರೆ. ಅದರಲ್ಲೂ ಇದೆಲ್ಲ ರಾಗವಾಗಿ ಹೇಳುವಂಥದ್ದು, ಧವಳ ಹಿಮದ ಗಿರಿಯ ಮೇಲೆ ಅರುಣ ಧ್ವಜವ ಹಾರಿಸಿ, ಮುಗಿಲ ಮೇಡಿ ಏಣಿ ನಿಂತು ವಿಜಯ ಭೇರಿ ಬಾರಿಸಿ ಬಾರಿಸಿ. ಅಂದರೆ ಎಷ್ಟು ಸಂಚಲನ ಗೀತೆಯಲ್ಲಿ ಇರುವಂಥ ಹಾಡುಗಳನ್ನು ಇದು. ಹೀಗೆ ಒಂದು ಹಾಡು, ಒಬ್ಬ ಯುವಕನಿಗೆ ಬರೆದಂಥ ಹಾಡು ಯಾವ ಸಮಯದಲ್ಲಿ ಹೇಗೆ ಅದು ಆಗುತ್ತೆ ಅನ್ನೋದು ನಮ್ಗೆ ಗೊತ್ತೇ ಇರಲ್ಲ. ಹಾಗಾಗಿ ಆ ಹಾಡನ್ನು ಒಂದು ಶಿಬಿರ ಗೀತೆಯಾಗಿ ಕೇಳಿದಾಗ ಆದಂಥ ಸಂತೋಷವೇ ಬೇರೆ ಇರುತ್ತೆ. ಹೀಗೆ ಒಂದೊಂದು ಸಂಘದ ಹಾಡದಲ್ಲಿ ಒಂದೊಂದು ರೋಚಕತೆ ಇದೆ. ಸದ್ಯಕ್ಕಿಷ್ಟಿರಲಿ, ಮುಂದಿನ ದಿವಸಗಳಲ್ಲಿ ಈ ಥರ ಮತ್ತಾರು ವಿಷಯಗಳನ್ನು ತಿಳಿಸ್ಕೊಡ್ತೀನಿ. ನಮಸ್ಕಾರ. ಸ್ಫೂರ್ತಿ ಗೌರಿ ಶಂಕರ ಕಾಲಯ ಮನು ಕಿಂಕರ ಕಿಂಕರ ಕಿಂಕರ, ಧವಳ ಹಿಮದ ಗಿರಿಯ ಮೇಲೆ ಅರುಣ ಧ್ವಜವ ಹಾರಿಸಿ, ಮುಗಿಲ